ಸ್ನೇಹಿತರೆ, ಕೇವಲ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲವೇ ಪ್ರೊ ಕಬಡ್ಡಿ ಲೀಗ್ ಸೀಸನ್ ಅಭಿಮಾನಿಗಳು ಯಾರಾಗಿದ್ದಾರೆಯೋ ಅವರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಂದು ನಾವು ಹೇಳಬಹುದು. ಸ್ನೇಹಿತರೆ, ಪ್ರದೀಪ್ ನರ್ವಾಲ್ ರವರು ಈಗಾಗಲೇ ರಿಟೈರ್ಮೆಂಟನ್ನು ತೆಗೆದುಕೊಂಡಿದ್ದರು. ಆದರೆ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಅವರು ಕಬಡ್ಡಿಯನ್ನು ಆಡುತ್ತಾರೆ ಎಂಬ ದೊಡ್ಡ ಮಾಹಿತಿ ಕೂಡ ಈಗಾಗಲೇ ಬಿಡುಗಡೆಯಾಗುತ್ತಿದೆ. ಹೌದು ಸ್ನೇಹಿತರೆ, ಬೆಂಗಳೂರು ಬುಲ್ಸ್ ತಂಡದ ಮುಖಾಂತರ ಪ್ರದೀಪ್ ನರ್ವಾಲ್ ರವರು ರಿಟೈರ್ಮೆಂಟನ್ನು ತೆಗೆದುಕೊಂಡಿದ್ದರು. ಆದರೆ ಸೀಸನ್ 13ರಲ್ಲಿ ಅವರು ಆಡಲಿಕ್ಕೆ ಬರುತ್ತಿದ್ದಾರೆ. ಸ್ನೇಹಿತರೆ, ಯಾವ ತಂಡದಲ್ಲಿ ಅವರು PKL ಸೀಸನ್ 13ರನ್ನು ಆಡುತ್ತಾರೆ ಮತ್ತು ಸ್ನೇಹಿತರೆ, ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡವು ಅವರನ್ನು ಆಕ್ಷನ್ನಲ್ಲಿ ಎಷ್ಟು ಅಮೌಂಟ್ನಲ್ಲಿ ಪರ್ಚೇಸ್ ಮಾಡಬಹುದು ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಸಹ ಪ್ರದೀಪ್ ನರ್ವಾಲ್ ರವರ ಅಭಿಮಾನಿಗಳಾಗಿದ್ದರೆ ಮತ್ತು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ಇವತ್ತಿನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರೆಯಬೇಡಿ ಮತ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಾವು ನೋಡಿಕೊಳ್ಳಬೇಕಾದರೆ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಬಲಿಷ್ಠ ದಾಂಡಿಗ ಪ್ಲೇಯರ್ಸ್ಗಳು ಈಗಾಗಲೇ ನಮ್ಮ ಒಂದು ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಯ್ಕೆ ಆಗಿದ್ದಾರೆ. ಅದರ ತಕ್ಕಂತೆಯೇ ಪ್ರದೀಪ್ ನರ್ವಾಲ್ ರವರು ಈಗಾಗಲೇ ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ದರು. ಆದರೆ ಅವರು ಸೀಸನ್ 13ರ ಒಂದು ಕಬಡ್ಡಿಯನ್ನು ಆಡಲಿಕ್ಕೆ ಬರುತ್ತಿದ್ದಾರೆ. ಹಾಗಾಗಿ ನಾವು ನೋಡಬಹುದು ಸ್ನೇಹಿತರೆ, ಇವರು ಬೆಂಗಳೂರು ಬುಲ್ಸ್ ತಂಡದ ಮುಖಾಂತರವೇ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದರು. ಹಾಗಾಗಿ ಅವರು ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದಲ್ಲಿಯೇ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರ ಒಂದು ಸೀಸನನ್ನು ಆಡುತ್ತಾರೆ ಸ್ನೇಹಿತರೆ. ಮತ್ತು ನಮ್ಮ ಒಂದು ಬುಲ್ಸ್ ತಂಡದ ಕ್ಯಾಪ್ಟನ್ ಆಗಿಯೂ ಕೂಡ ತಮ್ಮ ಕರ್ತವ್ಯವನ್ನು ವಹಿಸುತ್ತಾರೆ ಎಂದು ನಾವು ನೋಡಬಹುದು. ತದನಂತರ ನೋಡುವುದಾದರೆ ಪ್ರದೀಪ್ ನರ್ವಾಲ್ ರವರು ಉತ್ತಮವಾಗಿರುವಂಥ ಪರ್ಫಾರ್ಮೆನ್ಸ್ ಅನ್ನು ಕೂಡ ತೋರಿಸಿದ್ದಾರೆ ನಮ್ಮ ಒಂದು ಬುಲ್ಸ್ ತಂಡದಲ್ಲಿ. ಹಾಗಾಗಿ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ನಮ್ಮ ಒಂದು ಬುಲ್ಸ್ ತಂಡವು ಬೆಂಕಿ ಸ್ಟಾರ್ಟಿಂಗ್ ಜೊತೆಗೆ ಮತ್ತು ಉತ್ತಮವಾದಂಥ ಪ್ಲೇಯರ್ಸ್ ಅನ್ನು ಒಳಗೊಂಡಿದೆ. ಹಾಗಾಗಿ ಅವರು ಕ್ಯಾಪ್ಟನ್ ಅನ್ನಾಗಿ ಮಾಡಬಹುದು ನಮ್ಮ ಒಂದು ಕೋಚರಾಗಿರುವ BC ರಮೇಶ್ ರವರು. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಪ್ರದೀಪ್ ನರ್ವಾಲ್ ರವರು ತಮ್ಮ ಮೊದಲನೇ ಪಂದ್ಯದಲ್ಲಿ ಅಂದರೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಾಯಕತ್ವವಾಗಿ ಆಟವನ್ನು ಆಡಿ ಎಷ್ಟು ರೇಡ್ ಪಾಯಿಂಟ್ಗಳನ್ನು ಗಳಿಸಿಕೊಳ್ಳಬಹುದು ಮತ್ತು ಮೊದಲನೇ ಪಂದ್ಯವು ಯಾವ ತಂಡದ ವಿರುದ್ಧ ಆಡುತ್ತಾರೆ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ನಮ್ಮ ಒಂದು ಬುಲ್ಸ್ ತಂಡದ ಸ್ಟಾರ್ಟಿಂಗ್ 7 ಅನ್ನು ನಾನು ತೆಗೆದುಕೊಂಡು ಬರುತ್ತೇನೆ. ಸೊ ಪ್ಲೀಸ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದ ಸ್ನೇಹಿತರೆ.